ನಾಳೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಕೊನೆಗೂ ಪದಗ್ರಹಣವನ್ನ ಮಾಡಿದ್ದಾರೆ. ತಮಿಳುನಾಡಿನ 22ನೇ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. 180 ಬೆಂಬಲಿತ ಶಾಸಕರ ಪತ್ರವನ್ನ ರಾಜ್ಯಪಾಲರಿಗೆ ಕೊಟ್ಟರು ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್. ಸರ್ಕಾರ ರಚನೆಗೆ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ರಾಜ್ಯಪಾಲರು ಅಸ್ತು ಎಂದಿದ್ದಾರೆ. ವಿಜಯ್ಗೆ ನಾಳೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾಗಿ ಆಗಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕಳೆದ 1 ಗಂಟೆಗಳ ಹಿಂದೆ ರಾಜ್ಯಪಾಲರ ಕಚೇರಿಗೆ ಭೇಟಿ ಕೊಟ್ಟಂತಹ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ 3ನೇ ಬಾರಿಗೆ ಭೇಟಿಯನ್ನ ಕೊಟ್ಟು ರಾಜ್ಯಪಾಲರಿಗೆ ಅವರು ಕೇಳಿದ್ದಂತಹ ಆ ಹಕ್ಕು ಮಂಡನೆಯ ಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಅದಾದಂತಹ ನಂತರದಲ್ಲಿ ರಾಜ್ಯಪಾಲರು ಸರ್ಕಾರ ರಚನೆಗೆ ಅಸ್ತು ಎಂದಿದ್ದಾರೆ. ಆ ಮೂಲಕ ಇತಿಹಾಸವನ್ನ ಬರಿತಾ ಇದ್ದಾರೆ ವಿಜಯ್. ಕಳೆದ 5-6 ದಶಕಗಳ ಬಳಿಕ ತಮಿಳುನಾಡಿನಲ್ಲಿ ಡಿಎಂಕೆ ಎಡಿಎಂಕೆಯ ಹೊರತಾದಂತಹ ಸರ್ಕಾರ ರಚನೆಯಾಗ್ತಾ ಇದೆ. 2 ಪ್ರಬಲ ಮತ ಗಜಗಳ ರೀತಿ ಹೋರಾಟವನ್ನ ಮಾಡ್ತಾ ಇದ್ದಂತಹ ಪಕ್ಷಗಳು, ದ್ರಾವಿಡ ಪಕ್ಷಗಳು, ಆ 2 ಪಕ್ಷಗಳನ್ನ ಅಧಿಕಾರದಿಂದ ದೂರ ಇಟ್ಟು 3ನೇ ಭರವಸೆಯಾಗಿ ಹುಟ್ಟಿಕೊಂಡಂತಹ ವಿಜಯ್ ಅವರ ಟಿವಿಕೆ ಪಕ್ಷ ನಾಳೆ ಸರ್ಕಾರವನ್ನ ರಚನೆ ಮಾಡ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ನಟ ವಿಜಯ್. 2 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು, ರಾಜ್ಯಪಾಲರನ್ನ ಭೇಟಿಯಾಗಿದ್ದು ರಾಜ್ಯಪಾಲರು ಅಸ್ತು ಎಂದಿದ್ದಾರೆ. ಮತ್ತೊಂದು ಕಡೆಗೆ ಕಮ್ಯುನಿಸ್ಟ್ ಪಾರ್ಟಿಯ ಕಚೇರಿಗೆ, ಎಡಪಕ್ಷಗಳ ಕಚೇರಿಗೆ ಭೇಟಿಯನ್ನ ಕೊಟ್ಟು ನಟ ವಿಜಯ್ ಸರ್ಕಾರ ರಚನೆಗೆ ಸಾಥನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಸಿಪಿಐ ಹಾಗೆ ಸಿಪಿಐಎಂ 2 ಪಕ್ಷಗಳ ಕಚೇರಿಗೆ ಭೇಟಿ ಕೊಟ್ಟು ಆ ಪಕ್ಷಗಳ ನಾಯಕರಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ ನಟ ವಿಜಯ್. ಆ ಮೂಲಕ ನಾಳೆ ತಮಿಳುನಾಡಿನಲ್ಲಿ ಇತಿಹಾಸ ಬರೆಯಲಾಗ್ತಾ ಇದೆ. ನಟ ವಿಜಯ್ ತಮ್ಮ ಹೊಸ ಇತಿಹಾಸವನ್ನ ನಾಳೆಯಿಂದ ಬರೆಯಲಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.